ದೇಶದಾದ್ಯಂತ ಸಂಚಲನ ಸೃಷ್ಟಿಸಿದ ಬೆಂಗಳೂರಿನ ಟೆಕ್ಕಿ ಅತುಲ್ ಸುಭಾಷ್ ಸೂಸೈಡ್ ಕಹಾನಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಸಾವಿಗೂ ಮುನ್ನ ಅತುಲ್ ಹಾಕಿದ್ದ ಟೈಮ್ ಟೇಬಲ್, ಬರೆದಿಟ್ಟಿದ್ದ ಡೆತ್ ನೋಟ್ ನೋಡುಗರ ಎದೆಯನ್ನ ಝಲ್ಲನ್ನುವಂತೆ ಮಾಡಿತ್ತು. ಅತ್ತ ಜೈಲಿನ ಕಂಬಿಯ ಹಿಂದೆ ಸೇರಿರೋ ಅತುಲ್ ಪತ್ನಿ ನಿಖಿತಾ ಪೊಲೀಸರ ತನಿಖೆಯಲ್ಲಿ ಹಲವು ಶಾಕಿಂಗ್ ವಿಚಾರಗಳನ್ನ ಬಾಯ್ಬಿಡ್ತಾ ಇದ್ದಾಳೆ. ಜಸ್ಟಿಸ್ ಇಸ್ ಡ್ಯೂ. ಇದು ಟೆಕ್ಕಿ ಅತುಲ್ ಸುಭಾಷ್ ಸಾವಿಗೂ ಮುನ್ನದ ಮನದಾಳದ ಮಾತು. ನ್ಯಾಯ ಬೇಕು ಅಂತ ಕೂಗಿ ಕೂಗಿ ಹೇಳಿದ್ದ ಅತುಲ್ ಸುಭಾಷ್ ಕೊನೆಗೂ ಜೀವನಕ್ಕೆ ದಿ ಹೆಂಡ್ ಹೇಳ್ಬಿಟ್ಟಿದ್ದ. ಸದ್ಯ ಇದೀಗ ಅತುಲ್ ಸುಭಾಷ್ ಕೇಸ್ ಹೊಸ ಮಜಲು ಪಡೆದುಕೊಂಡಿದೆ. ಮಗು ಆದ್ಮೇಲೆ ಬದಲಾಗಿತ್ತಂತೆ ಅತುಲ್ ಸುಭಾಷ್ ವರ್ತನೆ. ಮಾಂಸದ ಅಡುಗೆ ಮಾಡುವಂತ ಕೊಟ್ಟಿದ್ದನಂತೆ ಟಾರ್ಚರ್. ಅಷ್ಟಕ್ಕೂ ಅತುಲ್ ಸುಭಾಷ್ ಸಾವಿಗೂ ಮುನ್ನ ಬರೆದಿದ್ದ ಡೆತ್ ನೋಟ್, ಹೆಂಡತಿ ಕೊಟ್ಟ ಕಿರುಕುಳ, ಆತ ಅನುಭವಿಸಿದ್ದ ನರಕ ಯಾತನೆ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಆದ್ರೀಗ ಪೊಲೀಸರ ವಶದಲ್ಲಿರುವ ಅತುಲ್ ಪತ್ನಿ ನಿಖಿತಾ ಅತುಲ್ ವಿರುದ್ಧವೇ ಸಾಲು ಆರೋಪಗಳನ್ನ ಮಾಡಿದ್ದಾಳೆ. ನಿಖಿತಾ ಮಗು ಆದ್ಮೇಲೆ ಅತುಲ್ ವರ್ತನೆಯೇ ಬದಲಾಗಿತ್ತು. ಮಗುವನ್ನ ನೋಡ್ಕೊಳ್ಳೋ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು. ಅತುಲ್ ನೀಡಿದ್ದ ಕಿರುಕುಳ, ದೌರ್ಜನ್ಯದಿಂದ ನೊಂದಿದ್ದೆ. ಹೀಗಾಗಿ 2 ವರ್ಷದಿಂದ ನಾನು ಅತುಲ್ನಿಂದ ಬೇರೆ ಇದ್ದೆ. ನಾನು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೀನಿ, ನೋಡ್ಕೊಳ್ತೀನಿ. ಉತ್ತರ ಪ್ರದೇಶ ಕೋರ್ಟ್ನಲ್ಲಿ ನಾನು ಈ ಬಗ್ಗೆ ಕೇಸ್ ಕೂಡ ಹಾಕಿದ್ದೀನಿ. ಉತ್ತರ ಪ್ರದೇಶ ಕೋರ್ಟ್ಗೆ ಪೂರ್ಣ ಮಾಹಿತಿಯನ್ನ ಸಹ ಕೊಟ್ಟಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾಳೆ. ಇದು ಪೊಲೀಸರ ಮುಂದೆ ನಿಖಿತಾ ಸಿಂಘಾನಿಯಾ ಮಾಡಿರುವ ಆರೋಪ. ಅಷ್ಟೇ ಅಲ್ಲ, ನಾನ್ ವೆಜ್ ತಿನ್ನಲ್ಲ ಅಂದ್ರೂ ಕೇಳದೆ ನಾನ್ ವೆಜ್ ಅಡಿಗೆ ಮಾಡುವಂತ ಪೀಡಿಸ್ತಾ ಇದ್ದಾಗಿಯೂ ಹೇಳಿಕೆ ಕೊಟ್ಟಿದ್ದಾಳೆ. ಅತ್ತ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸ್ತಾ ಇರುವ ಪೊಲೀಸರು ಅತುಲ್ ಆಡಿಯೋ ವಿಡಿಯೋಗಳನ್ನ FSLಗೆ ಕಳಿಸಿದ್ದಾರೆ. ಅಲ್ಲದೆ ಉತ್ತರ ಪ್ರದೇಶದ ಕೋರ್ಟ್ನಲ್ಲಿ ಹೆಂಡತಿಯ ಹಾಕಿರೋ ಕೇಸ್ ಬಗ್ಗೆ ಪೊಲೀಸರು ದಾಖಲೆಗಳನ್ನ ಸಂಗ್ರಹ ಮಾಡ್ತಿದ್ದಾರೆ. ಏನೇ ಹೇಳಿ, ನಿಖಿತಾ ಆರೋಪದಲ್ಲಿ ಎಷ್ಟು ಸತ್ಯ ಇದೆಯೋ, ಅತ್ತ ಡೆತ್ ನೋಟ್ ನಲ್ಲಿ ಅತುಲ್ ಮಾಡಿರೋ ಆರೋಪದಲ್ಲಿ ಎಷ್ಟು ಸತ್ಯ ಇದೆಯೋ ಪೊಲೀಸರ ತನಿಖೆಯಲ್ಲೇ ಬಯಲಾಗಬೇಕು. ಇನ್ನು ಪ್ರಕರಣದಲ್ಲಿ ನೊಂದ ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗಲೇಬೇಕಿದೆ. ಅಂಕಿತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.